ಮರ್ತೋದ್ಮ್ಯಾಗ ಒಂದ್ ವರ್ಷ ಆದ್ಮೇಲೆ ಕರೆದಿದ್ರು. ಗುಲ್ಟು ಮುಗಿದ್ಮೇಲೆ ಸುಮಾರಷ್ಟು ಅಪ್ರೋಚಸ್ ಆಗಿತ್ತಲ್ಲ, ಅದ್ರಾಗ ಒಂದ್ 2 ಸಿನಿಮಾ ಶುರು ಆಗ್ಲಿಲ್ಲ. ಅರ್ಚನಾ ಮೇಲೆ ಮತ್ತೆ ನನ್ ಮೇಲೆ. ಅದೇ ಹೀರೋ ಆಗಿದ್ದವರು ವಿಲನ್ ಮಾಡಿದ್ರಿ, ಅದು ಹೆಂಗೆ ನಿಮಗೆ ಪ್ಲಸ್ ಆಯ್ತಾ, ಏನಾಯ್ತು, ಹೆಂಗಾಯ್ತು, ಹೆಂಗ್ ವರ್ಕೌಟ್ ಆಯ್ತು? ಆ ಸ್ಟಾರ್ಡಮ್ ನ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅನ್ ಅಬೋವ್ ಅವರೇಜ್ ಫಿಲಮ್. ಆಮೇಲೆ ತೆಗೆದ್ ನೋಡಿದ್ರೆ ಸುಮಾರಷ್ಟಿದಾವೆ. ಒಂದ್ ಕ್ಯಾರೆಕ್ಟರ್ ಮಾಡಿದಾಗ ಒಂದ್ ಬೇರೆ ಪರ್ಸ್ಪೆಕ್ಟಿವ್ ಓಪನ್ ಆಕೈತಿ. ನಿಂಗೆ ಆಕ್ಟರ್ ಆಗಿ ನಿನಗೂ ಒಂದ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗ್ತೈತಿ. ಆಂಕರ್ ಆಗಿ ಕೂಡ ವರ್ಕ್ ಮಾಡಿದ್ರಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಆಂಕರಿಂಗ್? ಆಂಕರ್ ಆಗಿದ್ದ ಅಂದ್ರೆ ಹೀರೋ ಆಗಿ ಚಾನ್ಸ್ ಕೊಡ್ತಾರ ಅಂತಂದು ಆಂಕರ್ ಆಗಿದ್ದು. ಅಂದ್ರೆ ಸ್ಕೂಲ್ ಟೈಮ್ನಾಗ ಇವ್ರು ಯೂಟು ಆನಂದ್ ಅವರೆಲ್ಲ ಬರೋರು. ಆಮೇಲೆ ಗಣೇಶ್ ಸರ್ ಆಲ್ರೆಡಿ ಹೀರೋ ಆಗಿ ಬಂದಿದ್ರು. ಅದಾದ್ಮೇಲೆ ಅವ್ರು ಇನ್ನೊಬ್ರು ಎತ್ತರಿಗೆ ತಳ್ಳಗೆ ನಮ್ಮ ಸನ್ ನೆಟ್ವರ್ಕ್ ಅವರೇ, ಅಶೋಕ್ 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 ಅವರೆಲ್ಲ ಸಿನಿಮಾ ಮಾಡಕ್ ಶುರು ಮಾಡೋರಲ್ಲ. ಅವ್ ಮೋಸ್ಟ್ಲಿ ಆಂಕರ್ ಆದ್ರೆ ಹೀರೋ ಚಾನ್ಸ್ ಸಿಗ್ತೈತೆ ಅಂತ ಅನ್ಕೊಂಡು ಅವಾಗ ಟ್ರೈ ಮಾಡಕ್ ಶುರು ಮಾಡಿದ್ದು. ಮಾಡಿ ನಾನೇ ಮರ್ತೋಗಿದ್ದೇನೆ ಅದನ್ನ. ನಾನೊಂದು ಅಪ್ಲಿಕೇಶನ್ ಹಾಕಿನಿ ಸನ್ ನೆಟ್ವರ್ಕಿಗೆ ಅಂತ ಮರ್ತೋಗಿದ್ದೆ. ಆ ಟೈಮ್ನಾಗ ಕಾಲ್ ಮಾಡೋರು, ಬರ್ರಿ ಆಡಿಷನ್ ನಡೀತಿದೆ, ಒಂದ್ಸರಿ ಸ್ಕ್ರೀನ್ ಟೆಸ್ಟ್ ತರ ಮಾಡೋನು ಅಂತ. ನಾ ಕಳ್ಸಿಲ್ಲ ಸರ್ ಅಂತಂತಂದೆ. ಅದಕ್ಕೆ ನವೀನ್ ಅಂತ ಅನ್ಕೊಂಡು ಹಿಂಗ್ ಬಯೋಡೇಟಾ ಓದಕ್ ಶುರು ಮಾಡಿದ್ರು. ಹೌದು ನಾನೇ ಅವ್ರು ಕರೆದು ಹೋಗಿ ಅದು ಭಾರಿ ಮಜಾ ಇತ್ತು. ಅಂದ್ರೆ ಫಸ್ಟ್ ಟೈಮ್ ಕೊಟ್ಟಾಗ ನಾನು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿ ಕೆಳಗ್ ಕೈಯಾಗ ಬರ್ದು ಕೊಟ್ಟಿದ್ದೆ. ಅವ್ರೊಂದು ಎಕ್ಸಾಂಪಲ್ ಕೊಟ್ರು. ಆಮೇಲೆ ಇಲ್ಲಿ ಅವ್ರ ಡೆಸ್ಕ್ ಒಳಗ್ ತೆಗ್ದ್ಬಿಟ್ಟು ಇದು ಬಯೋಡೇಟಾ ಅಂದ್ರೆ ಕೈಯಲ್ಲಿ ಬರ್ದಿದ್ರಿ ನೀವು? ಕೈಯಾಗ ಬರ್ದು ಶುದ್ಧ ಬರ್ದಿದ್ದೆ. ನನ್ಗೆ ಯಾಕ ಆಂಕರಿಂಗ್ ಮಾಡ್ಬೇಕು, ನನ್ಗೆ ಯಾಕ ಇಷ್ಟ ಐತಿ ಅನ್ಕೊಂಡು ಎಲ್ಲಾ ಫುಲ್ ಬರ್ದು. ನಮ್ಮ ಕನ್ನಡ ಚಲೋ ಇರ್ತೈತಿ, ನಮ್ದು ಬರವಣಿಗೆ ಚಲೋ ಐತಿ, ಆ ಟ್ಯಾಲೆಂಟ್ ನಲ್ಲಿ ತೋರಿಸಿ ಇಷ್ಟ್ ಫೋಟೋ ಹಂಚಿರಿ ಯಾರಿಗ್ ಗೊತ್ತಾಗೈತಿ ನಿಮ್ಗೆ ಹೆಂಗಿದಿರಿ ಅಂತ, ನೀವು ಉದ್ದ ಫೋಟೋ ತರಬೇಕು ಅಂತ, ಫುಲ್ ಫೋಟೋ ಬೇಕು ಅಂತ ಹೋಗ್ಬಿಟ್ಟು ಒಂದ್ ಸ್ಟುಡಿಯೋದಾಗ ಫೋಟೋ ತೆಗ್ಸಿ ಆಮೇಲೆ ಕಳ್ಸಿ. ಮರ್ತೋದ್ಮ್ಯಾಗ ಒಂದ್ ವರ್ಷ ಆದ್ಮೇಲೆ ಕರೆದಿದ್ರು. ಹೋಗಿ ಒಂದ್ 3 months ಇದ್ದೆ ನಾನು. 3 months ಮಧ್ಯಾಹ್ನ ಸ್ಲಾಟಿಂಗ್ ಮಾಡ್ತಿದ್ದೆ. ಅದಾದ್ಮ್ಯಾಗ ಸಣ್ಣ ಕ್ಯಾರೆಕ್ಟರ್ ಸಿಗಾಕ್ ಶುರು ಆದ್ವು. ಅದ್ರಲ್ಲಿ ಕರೆಕ್ಟ್ ಶುರು ಮಾಡಿದ್ರು. ಅಷ್ಟಾಗ ಥಿಯೇಟರ್ ಮತ್ತೆ ಶಾರ್ಟ್ ಫಿಲ್ಮ್ಸ್ ಅಂತ ಅನ್ಕೊಂಡು ಎಲ್ಲಾ ಟ್ರೈ ಮಾಡ್ತಿದ್ವಲ್ಲ, ಶುರು ಆತ್ ಹಂಗೆ. ಬಿಟ್ಬಿಡ, ಇವ್ರು ಬಿಡಂಗಿಲ್ಲ, ಇವ್ರು ನಮ್ಗೆ ಆಕ್ಟಿಂಗ್ ಮಾಡಕ್ ಇವ್ರು. ಧರಣಿ ಮಂಡಲ ಮಧ್ಯದೊಳಗೆ ಒಳ್ಳೆ ಪಾತ್ರ ನಿಮ್ದು. ಅದು ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗೆ ಅದು ಎಕ್ಸ್ಪೀರಿಯನ್ಸ್? ಧರಣಿದು ಗುಲ್ಟು ಮುಗಿದ್ಮೇಲೆ ಸುಮಾರಷ್ಟು ಅಪ್ರೋಚಸ್ ಆಗಿತ್ತಲ್ಲ, ಅದ್ರಾಗ ಒಂದ್ 2 ಸಿನಿಮಾ ಶುರು ಆಗ್ಲಿಲ್ಲ. 2 ಸಿನಿಮಾಕ್ಕೂ ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷ ಅದಕ್ಕೆ 2 ಸಿನಿಮಾಗೂ ಇನ್ವೆಸ್ಟ್ ಮಾಡಿದ್ದೆ. ಒಂದು 2 years ಏನೂ ಮಾಡಕ್ ಆಗ್ಲಿಲ್ಲ. 2018 ಮಾರ್ಚ್ಗೆ ಪಿಕ್ಚರ್ ರಿಲೀಸ್ ಆಯ್ತು. ಎಂಟೈರ್ 2018 ಏನು ಮಾಡಕ್ ಆಗ್ಲಿಲ್ಲ. ಒಂದು ಬಿಟ್ಟೊಂದು ಸಿನಿಮಾ ರಿಲೀಸ್ ಆಗಿ 2 ತಿಂಗಳಿಗೆ ಒಂದು ಸಿನಿಮಾ ಒಪ್ಕೊಂಡಿದ್ದೆ. ಆಲ್ಮೋಸ್ಟ್ ಅದು ವರ್ಕೌಟ್ ಎಲ್ಲ ಮಾಡಿ ಅದಾಗಿ ಒಂದು 7-8 months ಆಯ್ತು. ಇನ್ನೂ ಶುರು ಮಾಡ್ಲಿಲ್ಲ. 1 ವರ್ಷ ಆಯ್ತು ಶುರು ಮಾಡ್ಲಿಲ್ಲ. 2019 ಹಂಗೆ ಹೋಗ್ಬಿಡ್ತು. ಆ ಟೈಮ್ನಾಗ ಶ್ರೀಧರ್ ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ ಈ ತರದೊಂದು 15 to 18 days ಬರುತ್ತೆ ಬ್ರೋ, ಇದು ಕ್ಯಾರೆಕ್ಟರ್ಸ್ ಗಳದ್ದು ಪಿಕ್ಚರ್ ಇದು, ಬಟ್ ನೀವೇ ಲೀಡ್ ಆಗಿರ್ತೀರಿ, ಬಟ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಗಳು ಜಾಸ್ತಿ ಇದಾವ ಪಿಕ್ಚರ್ನಾಗ. ಓಕೆ ನೋ ಪ್ರಾಬ್ಲಮ್, ನನ್ಗೆ ರೀಡಿಂಗ್ ಕೊಡ್ರಿ, ಕ್ಯಾರೆಕ್ಟರ್ ಸ್ಟಾರ್ ಮಾಡ್ತೀನಿ ನಾನು ಅಂದ್ಬಿಟ್ಟು ರೀಡಿಂಗ್ ತಗೊಂಡೆ. ಚಲೋ ಅನ್ಸಿತ್ತು. ಅಂದ್ರೆ ಕಂಪ್ಲೀಟ್ಲಿ ಫಿಸಿಕಲ್ ಫೈಟ್ ಜಾಸ್ತಿ ಇರುವಂತದ್ದು. ಅಂದ್ರೆ ಮೋರ್ ದೆನ್ ಮೈಂಡ್, ಎಮೋಷನ್ಸ್ ಮತ್ತ ಆ ಫೈಟ್ ಇರ್ತಿತ್ತಲ್ಲ, ಅದ್ರ ಸಂಬಂಧನೇ ಮಾಡೋಣ ಅಂತ ಅನ್ಕೊಂಡು ಒಪ್ಕೊಂಡೆ. ಒಂದ್ ಸಪರೇಟ್ ಆಗಿ ಬೇರೆ ಇಮೇಜ್ ತಂದು ಕೊಡ್ತೈತೆ ಅಂತ. ಅಂಡ್ ಇಟ್ ಡಿಡ್ ಗುಡ್. ಥಿಯೇಟ್ರಿಕಲಿ ನಮ್ಗೆ ಅಷ್ಟು ದೊಡ್ಡ ಸಕ್ಸಸ್ ನ ತಂದ್ಕೊಡ್ಲಿಲ್ಲ, ಬಟ್ ಕ್ರಿಟಿಕಲಿ ಒಂದು ಆಲ್ಮೋಸ್ಟ್ ನಮ್ಮ ಪತ್ರಿಕಾ ಬಳಗ ಏನೈತಿ, ರಿವ್ಯೂವರ್ಸ್ ಏನದಾರ, ಅವರೆಲ್ಲರೂ ಅವ್ರ ಚಾಯ್ಸಸ್ಗೆ ಬಹಳ ಇಷ್ಟ ಆಗೈತಂತ ಪಿಕ್ಚರ್. ಒಂದ್ 2-3 ಅವಾರ್ಡ್ಸ್ ಬಂತು ಆ ಪಿಕ್ಚರ್ಗೆ.
ಆಕ್ಟ್ ಮಾಡಿದವ್ರು ಎಲ್ಲಾರ್ಗು ಒಳ್ಳೆ ಹೆಸರಾಯ್ತು. ಇಟ್ ವಾಸ್ ಗುಡ್. ಆಮೇಲೆ ಈಗ OTT ರಿಲೀಸ್ ಆದ್ಮೇಲೆ ರಂಜಿತ್ ಪಲ್ಲವಿ ಪಾತ್ರದ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ನೀವು ಸಿನಿಮಾದಲ್ಲಿ ಲಾಸ್ಟ್ ಬರ್ತೀರಾ, ಬಟ್ ಮನಸ್ಸಲ್ಲಿ ಉಳಿತೀರಾ, ಅದು ಹೆಂಗ್ ಮಾಡಿದ್ರಿ ಆ ಪಾತ್ರ? ಅದೇ ಹೊಂದಿಸಿ ವೆರಿ ಸ್ಪೆಷಲ್ ಜರ್ನಿ. ಹೊಂದಿಸಿ ಬರೀರಿ. ನಮ್ಗ ಜಗನ್ ಕತೆ ಹೇಳಿದಾಗ ಅವ್ರ ಪಿಕ್ಚರ್ ಲೆಂತ್ಗೆನೆ ಕತೆ ಹೇಳಿದ್ರು. ಒಂದ್ 3 ತಾಸು ಕುಂದಿಸ್ಕೊಂಡು ಹೇಳಿದ್ರು. ಡೇ 1 ಕೇಳಿದಾಗಿಂದನು ಇದು ಬಾಳ್ ಚಂದ ವರ್ಕ್ ಆಗತ್ತ ಅನ್ನೋ ಫೀಲಿಂಗ್ ಇತ್ತು. ಆಮೇಲೆ ನಾ ಅನ್ಕೊಂಡಿದ್ದೆ ಕಾಲೇಜ್ ಪೋರ್ಷನ್ಸ್ ಮುಗಿಸ್ಕೊಂಡು ಗ್ರಾಜುಯಲ್ ಆಗಿ ಅದಕ್ಕೆ ಹೋಗ್ತಾರ ಅಂತ. ಬಟ್ ಉಲ್ಟಾ ಮಾಡಿದ್ದು. ಅಂದ್ರೆ ಫಸ್ಟೇ ಕೊನೆ ಪೋರ್ಷನ್ ಶೂಟ್ ಮಾಡಿದ್ದು ನಮ್ದೇ ಫಸ್ಟ್ ಶೆಡ್ಯೂಲ್. ಅದು ವಾತಾವರಣನ ಬಾಳ್ ಚಂದ ಇತ್ತು. ಅಂದ್ರೆ ನಾವು ಆಲ್ಮೋಸ್ಟ್ ಇದು ವಿಂಟರ್ ಸೀಸನ್ ಇದಕ್ಕಿನ್ನ ಸ್ವಲ್ಪ ಹಿಂದ್ ಅನ್ಸುತ್ತೆ. ಐ ಥಿಂಕ್ ನವೆಂಬರ್ ಟೈಮಿಗೋ ಅಥವಾ ನವೆಂಬರ್ ಫಸ್ಟ್ ವೀಕ್ ಟೈಮ್ ನೆನಪಿಲ್ಲ. ಆ ಟೈಮಿಗೆ ಹೋಗಿದ್ದದ. ಆಲ್ಮೋಸ್ಟ್ ಗ್ರೀನ್ ಸ್ವಲ್ಪ ಕಲರ್ ಚೇಂಜ್ ಆಗುವಂತ ಸಮಯ ಅದು. ಮಳೆ ಗಿಳಿ ಎಲ್ಲ ಕಮ್ಮಿ ಆಗಿರ್ತೈತಿ ಆ ಟೈಮ್ಗೆ. ಕೂಡ್ ರಸ್ತೆ, ಅತ್ತಿಹಳ್ಳಿ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ನಾವ್ ಮೊದ್ಲು ಒಂದ್ 3-4 ದಿವಸ ಮೊದ್ಲು ಹೋಗಿದ್ವಿ. ಆ ಪಾತ್ರಕ್ಕೂ ಆ ಜಾಗಕ್ಕೂ ಮತ್ತೆ ಅಲ್ಲಾಗಿದ್ದಂತ ಸಿದ್ಧತೆಗೂ ಬಹಳ ಹೊಂದ್ಕೊಂಡ್ಬಿಟ್ಟಿತ್ತು. ನಾನೊಂದ್ 14-15 ದಿವಸ ನಾ ಯಾರ ಜೊತೆ ಮಾತಾಡೋರ್ಲಿಲ್ಲ. ಫೋನು ಸೈಡ್ಗೆ ಇಟ್ಬಿಟ್ಟಿದ್ದೆ. ಮನೆಗೂ ಹೇಳಿದ್ದೆ. ನಾನು ಡೇಟ್ ಮಾಡ್ತಿದ್ದೆ ಒಬ್ಬರನ್ನ, ಅವ್ರಿಗೂ ಹೇಳಿದ್ದೆ. ನಾ ಕಾಂಟ್ಯಾಕ್ಟ್ ನಾಗ ಇರಂಗಿಲ್ಲ 14 ದಿವಸ. ಅಂಡ್ ಅಲ್ಲಿ ಹೋದ್ರು ನಿಮ್ಗೆ ಫೋನ್ ನೆಟ್ವರ್ಕ್ ಸಿಗಂಗಿಲ್ಲ. BSNL ಒಂದ ಬರತೈತಿ. ಒಂದ್ 15 ದಿವಸ ಬಿಟ್ಬಿಡ್ರಿ, ನಾನು ಆರಾಮಾಗಿ ನಾನು ಕಂಪ್ಲೀಟ್ ಆಗಿ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಅನ್ಕೊಂಡು ಮುಂಜಾನೆ ಎದ್ದೇಳೋದು. ಇಷ್ಟ ಲೆಂತ್ ಕೂದಲಿತ್ತು, ಇದಕ್ಕಿನ ಲೆಂತ್ ಬೇಕಿತ್ತು ಅನ್ಕೊಂಡು ಮೈಸೂರಿಂದ ಒಬ್ರು ಎಕ್ಸ್ಟೆನ್ಷನ್ಸ್ ತಂದಿದ್ರು. ಅದು ವಿಗ್ ಅಲ್ಲ, ಎಕ್ಸ್ಟೆನ್ಷನ್ಸ್. ಅಂದ್ರೆ ಒಂದ್ 4 ಕೂದಲು ಇಟ್ಕೊಂಡು 4 ಕೂದಲು ಜಾಯಿಂಟ್ ಮಾಡ್ತಾ ಹೋಗೋದು. ಅದು ಒಂದ್ ಅರ್ಧ ದಿವಸದ ಕೆಲಸ. ಎವ್ರಿ 3-4 ಡೇಸ್ ಅಥವಾ ವೀಕ್ ಟೈಮ್ ತನಕ ಮತ್ತೆ ವಾಪಸ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಪೇನ್ಫುಲ್ ಆಗಿರೋದು. ಮುಂಜಾನೆ ಎದ್ದೇಳು, ಎಲ್ಲರಿಗಿನ ಮೊದ್ಲೆದ್ದು ಸೀದಾ ಇವರು ಸೆಟ್ ರೆಡಿ ಮಾಡ್ಕೋ ಅಷ್ಟಾಗ ನಂಗೆ ಟೈಮ್ ಸಿಕ್ತಿತ್ತು. ಮೇಕಪ್ ಏನ್ ಜಾಸ್ತಿ ಇರ್ತಿರಲ್ಲ, ಹೆಂಗದಿನ ಹಂಗ ಹೋಗ್ತಿದ್ದು. ಜಸ್ಟ್ ಜುಟ್ಟು ಒಂದ್ ಹಾಕ್ಬೇಕಾಗೈತೆ. ಕುಂದ್ರದು ಸಂಪಕ್ಕೊಂತ ಒಂದ್ ಹಾಡು ಕೇಳ್ಕೊತಕ್ಕಂತ ಸೀದಾ ಹೋಗ್ತಿದೆ. ಬಹಳ ಕಾಮ್ ಮೈಂಡ್ ಸೆಟ್ನಾಗ, ಕಾಮ್ ಅಂಡ್ ಕಂಪೋಸ್ಡ್ ಭಾವದಾಗ ಮಾಡಿದ್ದು ಪಿಕ್ಚರ್ ಅದು. ಓಕೆ, ಬಟ್ ಅದ್ರಲ್ಲಿ ತುಂಬಾ ಮೆಚ್ಯೂರ್ಡ್ ಆಗಿ ಬಂದಿದೆ ಅದು. ಹೌದು. ಏನ್ ಅದಕ್ಕೆ ಪ್ರಿಪರೇಷನ್ಸ್ ಮಾಡ್ಕೊಂತೀನಿ ಅಂತ ಅಂದ್ರ ನಮ್ಗೆ ಅಂದ್ರೆ ನಮ್ ಪ್ರಿಪರೇಷನ್ ಇರ್ತೈತಲ್ಲ, ಅದ್ರ ಜೊತೆಗೆ ನಮ್ಮ ಸರೌಂಡಿಂಗು ಬಹಳ ಮ್ಯಾಟರ್ ಆಕೈತಿ. ಪ್ರಿಪರೇಷನ್ ಅಂತ ಬಂದ್ರ ಒನ್ಸ್ ಐ ವಾಸ್ ಅವೇ ಫ್ರಮ್ ದ ನೆಟ್ವರ್ಕ್ ಅಲ್ಲ. ಅಂದ್ರೆ ಇವನ್ ಬಿಫೋರ್ ಗೋಯಿಂಗ್ ಟು ದ ಶೂಟ್ ನಾನು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಅಂಡ್ ಆ ಪಾತ್ರದ ಹಿನ್ನೆಲೆ ಇರ್ತೈತಲ್ಲ, ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ವರ್ಕ್ ಮಾಡಿದ್ವಿ. ಬ್ಯಾಕ್ ಸ್ಟೋರಿ ವರ್ಕ್ ಮಾಡಿದ್ವಿ. ಅಲ್ಲಿ ತನಕ ಜೀವನದಾಗ ಅವ್ನ್ ಏನೇನಾಗೈತಲ್ಲ ಅದನ್ನ ಅದ್ರದ್ದೆಲ್ಲರದೊಂದ್ ಪಿಕ್ಚರ್ ಮೈಂಡ್ ನಾಗ ಯಾವಾಗ್ಲೂ ಓಡ್ತಿತ್ತು. ಅವನ್ ಲೈಫ್ ನಾಗ ಹಿಂಗಾಗೈತಿ ಅಂತ ಅನ್ಕೊಂಡು ನಾನ್ ಫಾಲೋ ಮಾಡೋ ಪ್ರೊಸೆಸ್ ಒಳಗ್ ಜಾಸ್ತಿ ಹೆಂಗಿರ್ತೈತಿ ಅಂದ್ರೆ ಆ ಪಾತ್ರದ ಎಮೋಷನಲ್ ಪರ್ಸನಾಲಿಟಿ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀವಿ. ಅವನ ಭಾವನಾತ್ಮಕವಾಗಿ ಹೆಂಗದನ, ಮತ್ ಹೆಂಗ್ ಕಾಣಿಸ್ಕೋತಾನ ಅವ ಯಾವ್ದಕ್ಕ ತುಡಿತಾ ಐತಿ ಮತ್ತೆ ಯಾವ್ದಕ್ ಮಿಡಿತಾನವ, ಅದ್ರ ಬಗ್ಗೆ ಜಾಸ್ತಿ ವರ್ಕ್ ಮಾಡ್ತಿದ್ದೆ. ಸೋಫರ್ ನಾ ಕಲ್ತ್ಕೊಂಡ್ ಬಂದಿರೋದು ಅಥವಾ ಓದ್ಕೊಂಡ್ ಬಂದಿರೋದ್ನಾಗ ಅದನ್ನ ಜಾಸ್ತಿ ವರ್ಕ್ ಮಾಡ್ತಿದ್ದೆ. ಸೊ ಹಂಗ ಇವ್ ಡೈರೆಕ್ಟರ್ ಇನ್ಪುಟ್ಸ್ ಇರೋದು. ಯಾವತ್ ರೈಟಿಂಗ್ ಬಾಳ್ ಚಲೋ ಇರ್ತೈತಲ್ಲ ಅವಾಗ ಪರ್ಫಾರ್ಮ್ ಮಾಡಕ್ ಬಹಳ ಖುಷಿ ಸಿಗ್ತೈತಿ. ಮತ್ತೆ ಈಸಿ ಮಾಡತ್ತದು. ಅಂದ್ರ ಜಾಸ್ತಿ ಪ್ರೆಷರ್ ಇರಂಗಿಲ್ಲ. ಡೀಟೇಲ್ಸ್ ಜಾಸ್ತಿ ಇದ್ದಷ್ಟು ಮಾಡಕ್ ಈಸಿ ಅಲ್ಲ. ಸೊ ಡೀಟೇಲ್ಸ್ ಚಲೋ ಇತ್ತು ಅದ್ರಾಗ. ಅಂಡ್ ಜಗನ್ ನಮ್ ಮಧ್ಯ ಒಂದು ವಾರ 10 ದಿವಸ ಆ ಶೂಟಿಂಗ್ ಹೋಗಕಿನ ಮೊದ್ಲೇ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಲ್ಲ, ಅವ್ರ ವಿಷನ್ ಕ್ಲಿಯರ್ ಆಗಿ ಹೇಳೋರು ನಂಗೆ, ನವೀನ್ ನಾ ಈ ಪಾತ್ರನ ಹಿಂಗ್ ಊಹೆ ಮಾಡತ್ತೀನಿ ಅಂತ. ಅಂಡ್ ಅನದರ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಹ್ಯಾವಿಂಗ್ ಅರ್ಚನಾ ಆಸ್ ಪಲ್ಲವಿ. ಅವರು ಮುಹೂರ್ತದಾಗ ಬೆಟ್ಟಾದಾಗ ನಾನು ಅವ್ರು ಮಾತಾಡೇ ಇರ್ಲಿಲ್ಲ. ಶೂಟಿಂಗ್ ಬಂದಾಗ್ಲೂ ಫಸ್ಟ್ 1-2-3 ದಿವಸ ಮಾತಾಡಿರ್ಲಿಲ್ಲ ನಾವು. ಬಟ್ ಅವ್ರು 2 days ಅವ್ರ ಆ ಕಾಸ್ಟ್ಯೂಮ್ ನಾಗ ಬಂದು ನಿಂತು ಅವ್ರು ಪರ್ಫಾರ್ಮ್ ಮಾಡೋ ಟೈಮಿಗೆ ಅವ್ರು ಹಂಗೆ ಅನ್ಸೋರು.
ನಾನು ಓದ್ಕೊಂತ ಬಂದಿದ್ದ ಹಿಂಗಾದ್ರಲ್ಲ ಇವರು ಹಿಂಗಾದ್ರಲ್ಲ ಇವರು ಅಂತ 3 ದಿವಸ ಹಂಗ ಅನ್ಸಿರ್ಲಿಲ್ಲ. ಶಿ ಇಸ್ ವೆರಿ ಗುಡ್ ಆಕ್ಟ್ರೆಸ್ ಅಂಡ್ ವೆರಿ ಗುಡ್ ಪರ್ಸನ್. ನಮ್ಗೆ ಒಳ್ಳೆ ವ್ಯಕ್ತಿ ಮತ್ತೆ ಒಳ್ಳೆ ನಟರು ಜೊತೆ ಆದಾಗ ಇಟ್ ಆಲ್ವೇಸ್ ರಿಫ್ಲೆಕ್ಟ್ಸ್, ಬಹಳ ಚಲೋದ್ನಾಗ ರಿಫ್ಲೆಕ್ಟ್ ಆಗತ್ತ. ಆಮೇಲೆ ಇವನ್ ವಿತ್ ಡೈರೆಕ್ಟರ್ ಆಲ್ಸೋ, ಅವ್ರ ಎಷ್ಟ್ ಚಂದ ನಿಮ್ ಜೊತೆ ಇರ್ತಾರ, ಅವ್ರ ಎಷ್ಟ್ ಚಂದ ನಿಮ್ ಜೊತೆ ಬಿಹೇವ್ ಮಾಡ್ತಾರ, ಎಷ್ಟ್ ಚಂದ ಡೀಟೇಲ್ಸ್ ಕೊಡ್ತಾರ, ಮತ್ತೆ ನಮ್ ಮಗ್ಲಿದ್ದು ಆಕ್ಟರ್ಗಳು ಎಷ್ಟ್ ಚಂದಾಗಿ ಪರ್ಫಾರ್ಮ್ ಮಾಡ್ತಾರ, ಅದೆಲ್ಲವನ್ನೂ ಕೂಡ ಕಾಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ದಾರ್ಯಾಗ ಹೊಂಟಾಗ ಸಡನ್ ಆಗಿ ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಆಟೋದವ್ರು, ಆಮೇಲೆ ಬೇರೆ ಬೇರೆ ಸೆಕ್ಟರ್ನಾಗ ವರ್ಕ್ ಮಾಡೋರು, ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್, ಅದು ಬಿಟ್ರಪ್ಪ ಅಂತಂದ್ರ ಎಕ್ಸ್ಟ್ರೀಮ್ಲಿ ಈ ಕಡೆ ಅಂದ್ರೆ ಒಂದು 45+ ಆ ತರದ ಆಡಿಯನ್ಸ್, ಅದೊಂಥರ ಮಿಕ್ಸ್ಡ್ ಆಡಿಯನ್ಸ್ ಇದಾರ ಹೊಂದಿಸಿ ಬರೀರಿ. ಆ ಪೋರ್ಷನ್ಗೆ ಸಿಕ್ಕು ನಿಂತು ಮಾತಾಡಿ ಧಾರವಾಡಕ್ಕೆ ಹೋದಾಗ ರಂಜಿತ್ ಬ್ರೋ ಅಂತ ಹೋಗಿದ್ರು. ನನ್ ಶಾಕ್ ಫಸ್ಟ್, ಹಿಂಗ್ ಕೂಗೋಷ್ಟು ಮಟ್ಟಿಗೆ ಇಷ್ಟ ಆಗಿತ್ತಲ್ಲ ಅಂತ ಅನ್ಕೊಂಡೆ. ಸೊ ನಮ್ಮೆಗೂ ಇಂಪ್ಯಾಕ್ಟ್ ಹಂಗೆ ಇತ್ತು, ಅರ್ಚನಾ ಮೇಲೆ ಮತ್ತೆ ನನ್ ಮೇಲೆ, ಎಂಟೈರ್ ಸೆಟ್ ಅವ್ರನ್ನು ಕೂಡ, ಇನ್ಕ್ಲೂಡಿಂಗ್ ಆರ್ಟ್ ವರ್ಕ್ ಮಾಡದಂತವ್ರು, ಎವ್ರಿಬಡಿ ವೇರ್ ದೇರ್ ವಿತ್ ಫುಲ್ ಆಫ್ ಲವ್. ನಾವು 14 ದಿವ್ಸ ಮುಗಿದ್ಮೇಲೆ ಮುಗೀತಲ್ಲ ಅಂತ ಅನ್ಸುತ್ತೆ. ಅಂಡ್ ಮೋಸ್ಟ್ ಆಫ್ ದ ಇಂಟರ್ವ್ಯೂಸ್ ಮಾತಾಡಿದಾಗ ಇನ್ಫಾರ್ಮೇಶನ್ಸ್ ಸೇಮ್ ಇರ್ತಾವ, ಅಂದ್ರೆ ಸಾಲಿದು ಮಾಸ್ಟರ್ದು. ಇದು ಹೊಸದಾಗಿತ್ತು, ಇದನ್ನ ಎಲ್ಲೂ ಹೇಳಿರ್ಲಿಲ್ಲ ನಾನು, ಈ ಒನ್ ಸೈಡ್ ಲವ್ ಸ್ಟೋರಿ. ಅದಿದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು, ಅಂದ್ರೆ ಅಷ್ಟು ಡೀಟೇಲ್ ಆಗಿ ಹೇಳಿದ್ದು. ಅವ್ರು ಸಿಂಗರು, ಸಿಂಗಲ್ ಪೇರೆಂಟು. ಅಲ್ಲ, ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಕ್ಯಾರೆಕ್ಟರ್ ನೀವು ಹೇಳ್ಬೇಕಿದ್ರೆ. ಆಮೇಲೆ ಬಲಿ ಚಕ್ರವರ್ತಿ, ಬಲಿ ಹೊಯ್ಸಳ, ಅದಂಗೆ ನೀವ್ ಹಂಗೆ ದೊಡ್ಡ ಸಿನಿಮಾ ಹೆಂಗ್ ಸೆಲೆಕ್ಷನ್ ಆದ್ರಿ? ಬಲಿ ಹೊಯ್ಸಳ ಆಗಿದ್ದು 2 ರೀಸನ್ಸ್. ಒಂದು ಧನಂಜಯ ಡಾಲಿ, ಆಮೇಲೆ ಕಾರ್ತಿಕ್ ಅವರು, ನಮ್ ಡೈರೆಕ್ಟರ್ ವಿಜಯ್. ಫಸ್ಟ್ ಧನು ಹೇಳಿದ್ದ, ಫಸ್ಟ್ ನಾನು ಕ್ಷೇತ್ರಪತಿ ಶೂಟಿಂಗ್ ಮಾಡಾತಿದ್ದೆ, ಅವಾಗ ನಾ ಹೆಡ್ ಬುಷ್ ಸಿನಿಮಾ ಮಾಡಾತೀನಿ, ಅದ್ರಾಗ ಒಂದು ಕ್ಯಾರೆಕ್ಟರ್ ಐತೀನಿ, ಮಾಡಿದ್ರೆ ಚಲೋ ಆಕೈತಿ ನೋಡೋ ಅಂತ. ನಾ ಅವಾಗ ಅಲ್ಲಿ ಶೂಟಿಂಗ್ ಮಾಡಾತಿದ್ದೆ. ಅದಾದ್ಮೇಲೆ ಹೊಯ್ಸಳದ ಶೂಟಿಂಗ್ ಇನ್ನೇನು ಶುರು ಆಗಬೇಕಿತ್ತು. ಆ ಟೈಮ್ನಾಗ ಮೋಸ್ಟ್ಲಿ ಕಾಲ್ ಮಾಡ್ಬೋದು ಅವರು, ಇದು ಒಂದ್ಸರಿ ಓದ್ ನೋಡ್, ನಿನಗೆ ಮಾಡಕ್ ಇಷ್ಟ ಐತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಸುಮ್ ಓದ್ ನೋಡ, ನನಗನ್ಸದ್ ನಿನ್ ತರ ಒಬ್ರು ಆಕ್ಟರ್ ಇದು ಇಲ್ಲಿ ಬಂದ್ರಪ್ಪ ಅಂದ್ರೆ ಚಲೋ ಇರ್ತೈತಿ ಅಂತ. ದೆನ್ ಕಾರ್ತಿಕ್ ಕಾಲ್ ಮಾಡಿದ್ರು. ವಿಜಯ್ ಅವರು, ನಮ್ ಡೈರೆಕ್ಟರ್, ಹೊಯ್ಸಳ ಡೈರೆಕ್ಟರ್, ಅವರು ನಾನ್ ನಿಮ್ ಗುಲ್ಟೂನಾಗ ನೋಡಿದ್ದೆ ನಾನು, ಬಟ್ ನೀವು ಮಾಡಿದ್ರೆ ಒಂದ್ ಸ್ವಲ್ಪ ಬೇರೆ ತರ ಅನ್ಸ್ತೈತಿ. ನಾವು ರೆಗ್ಯುಲರ್ ಆಂಟಗೋನಿಸ್ಟ್ ಒಬ್ರು ಕರ್ಕೊಂಡ್ ಮಾಡ್ಸೋಕ್ಕಿಂತ ಹೀರೋ ಮಾಡಾಕ್ತಿರಿ, ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡ್ರಿ, ನನಗ್ ಕಾನ್ಫಿಡೆನ್ಸ್ ಐತಿ, ಐ ಕ್ಯಾನ್ ಇಮ್ಯಾಜಿನ್ ಯು ದ್ಯಾಟ್ ವೇ ಅಂತ ಅನ್ಕೊಂಡು ಅವ್ರು ಇಮ್ಯಾಜಿನ್ ಮಾಡಿದೆಲ್ಲ ಹೇಳ್ಕೊತ ಹೋದ್ರು. ಹಿ ವಾಸ್ ವೆರಿ ಕ್ಲಿಯರ್, ಲಾಂಗ್ ಹೇರ್ ಬೇಕು, ನಾನು ಶಾರ್ಟ್ ಮಾಡ್ಸೋಣ ಅನ್ಕೊಂಡು. ಕತೆ ಕೇಳಿದ್ಮೇಲೆ ಇವ್ರದ್ದು ರಾವಣ ಪಿಕ್ಚರ್ನಾಗ ವಿಕ್ರಮ್ ಅವರು, ತಮಿಳ್ ವಿಕ್ರಮ್ ಅವ್ರದ್ದು ಒಂದು ಲುಕ್ ಬಹಳ ಇಷ್ಟ ಆಗ್ಯದ. ಬನೀನಾಗ ಇರ್ತಾರ, ಫುಲ್ ಶಾರ್ಟ್ ಹೇರ್ ಸ್ಟೈಲ್. ಜಸ್ಟ್ ಅದು ಅವ್ರನ್ನ ಭೇಟಿ ಆಗಕ್ ಒಂದ್ 2-3 ದಿವಸದ ಹಿಂದೆ ಆ ಪಿಕ್ಚರ್ನ ನೋಡಿದ್ದೆ ನಾನು. ಮೊದ್ಲು ನೋಡಿದ್ದೆ, ಮತ್ತೊಂದ್ 2-3 ಸರಿ ನೋಡಿದ್ದೆ. ಆ ಲುಕ್ ಬಾಳ ತಲೆ ಕೂತಿತ್ತು, ಹಂಗ ಹೋನ್ ಸರ್ ಇದಕ್ಕೆ ಅಂತ ಅನ್ಕೊಂಡು. ಅವ್ರು ಇಲ್ಲ ಬಡ ಲಾಂಗ್ ಹೇರ್ ಇರ್ಲಿ ಸರ್, ನನ್ ತಲೆಗೆ ಅದು ಹಂಗೆ ಕೂತೈತಿ, ಹಂಗೆ ಮಾಡೋಣ ಸರಿ ಅನ್ಕೊಂಡು ಇಷ್ಟ ಆಯ್ತು, ಮಾಡ್ದೆ. ಫ್ರೀಡಮ್ ಕೊಟ್ರು ಸ್ವಲ್ಪ, ಅಂದ್ರೆ ನನ್ನ ಕ್ಯಾರೆಕ್ಟರ್ ನಾನು ಪ್ರಿಪೇರ್ ಆಗೋದಕ್ಕೆ. ನಿಮ್ಗೇನ್ ಅನ್ಸತ್ ನೀವು ಒಂದ್ಸರಿ ನೀವು ಮಾಡ್ಬಿಡ್ರಿ, ನನಗೇನೋ ಚೇಂಜಸ್ ಬೇಕಾದ್ರೆ ನಾ ಕೇಳ್ತೀನಿ ಅಂತ. ಮಾಡ್ದಾಗ ಅವ್ರಿಗೆ ಇಷ್ಟ ಆಯ್ತು, ಎವ್ರಿಥಿಂಗ್ ಇಸ್ ಫೈನ್, ಲೆಟ್ಸ್ ಗೋ ಅಂತ ಅನ್ಕೊಂಡು. ಓಕೆ, ಅದು ಹೀರೋ ಆಗಿದ್ದವರು ವಿಲನ್ ಮಾಡಿದ್ರಿ, ಅದು ಹೆಂಗೆ ನಿಮಗೆ ಪ್ಲಸ್ ಆಯ್ತಾ, ಏನಾಯ್ತು, ಹೆಂಗಾಯ್ತು, ಹೆಂಗ್ ವರ್ಕೌಟ್ ಆಯ್ತು? ಡೆಫಿನೆಟ್ಲಿ ಪ್ಲಸ್. ಅಂದ್ರೆ ಸಿನಿಮಾ ಚಲೋ ಆದ್ರೆ ಎಲ್ಲರಿಗೂ ಪ್ಲಸ್. ಅಂದ್ರೆ ಎಷ್ಟು ಜನಕ್ಕೆ ರೀಚ್ ಆಗ್ತಿವಿ, ಎಷ್ಟ್ ಜನ
ಫಾರ್ ಡಾಲಿ ಅಂತ ಕನ್ಸಿಡರ್ ಮಾಡಿದ್ರೆ, ಆ ಸ್ಟಾರ್ಡಮ್ ನ ಕನ್ಸಿಡರ್ ಮಾಡಿದ್ರೆ, ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅನ್ ಅಬೋವ್ ಅವರೇಜ್ ಫಿಲಮ್. ಬಟ್ ನನಗ್ ಕನ್ಸಿಡರ್ ಮಾಡ್ಯಾರ ಗುಲ್ಟುಗೂ ಮತ್ತೆ ಹೊಯ್ಸಳ ಕಂಪೇರ್ ಮಾಡಿದ್ರೆ, ಗುಲ್ಟು ಎಷ್ಟ್ ಜನ ನೋಡಿರಲ್ಲ, ಅದಕ್ಕಿಂತ ಜಾಸ್ತಿ ಜನ ಹೊಯ್ಸಳ ನೋಡಿದ್ರು. ಅಂದ್ರೆ ಫುಟ್ಫಾಲ್ ಕನ್ಸಿಡರ್ ಮಾಡ್ಯಾರಪ್ಪ ಅಂತಂದ್ರೆ. ಅಂಡ್ ಗುರ್ಸಕ್ ಶುರು ಮಾಡ್ತಾರಲ್ಲ, ಅಂದ್ರೆ ಮಾಸ್ ಆಡಿಯನ್ಸ್ಗೆ. ನನ್ಗೆ ಅಲ್ಲಿ ತನಕ ರಿಲೀಸ್ ಆಗಿದ್ದ 2 ಪಿಕ್ಚರ್ನು ಸ್ವಲ್ಪ ಟುವರ್ಡ್ಸ್ ಕ್ಲಾಸ್ ಸಿನಿಮಾಗಳು, ರಿಲಯನ್ಸ್ ಎಲ್ಲಾನು ಜಾಸ್ತಿ ಕಾಂಟೆಂಟ್ ಕಡೆಗೆ. ಇದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಪಿಕ್ಚರ್ ಅಲ್ಲ. ಗುರ್ತ್ ಹಿಡಿದಿದ್ ಬಹಳ ಗುರ್ತಿಸೋಕೆ ಅನ್ನೋದು ಬಹಳ ಜನಕ್ಕೆ ತಲುಪ್ತು, ಜಾಸ್ತಿ ಜನ ತಲುಪಕ್ಕಾಯ್ತು ಆ ಪಿಕ್ಚರ್ ಇಂದ. ಅಂಡ್ ಆ ಕ್ಯಾರೆಕ್ಟರ್ ಬಹಳ ಜನ ಇಷ್ಟಪಟ್ರು ಕೂಡ, ಸಿಕ್ಕಾಪಟ್ಟೆ ಅಲ್ಲಿಂದ ಫ್ಯಾನ್ ಪೇಜಸ್ ಆದ್ವು. ನನಗೆ ಗೊತ್ತಿರ್ಲಿಲ್ಲ ಅಷ್ಟು ಫ್ಯಾನ್ ಪೇಜಸ್ ಇದಾವ ಅಂತ ಅನ್ಕೊಂಡು. 2 ಗೊತ್ತಿದ್ವು. ಅದ್ರಾಗ ಒಬ್ಬ ಚಿತ್ರದುರ್ಗದ ಒಬ್ಬ ಇದ್ದ, ಅವ ಧರಣಿ ಮಂಡಲ ರಿಲೀಸ್ ದಿವಸ ಬಂದು ಹಾರ ಹಾಕಿ ಶಾಲ್ ಹಾಕಿ ಹೋಗಿದ್ದ. ಅವೊಂದೊಂದ್ 5 ಅಂತ ಗೊತ್ತಿತ್ತು, ಗ್ಯಾರಂಟಿ ಇವಂದು ಅಂತ. ಆಮೇಲೆ ಇನ್ನೊಬ್ರು ಯಾರೋ ಮಾಡ್ಕೊಂಡಿದ್ದಾರೆ ಗೊತ್ತು. ಆಮೇಲೆ ತೆಗೆದ್ ನೋಡಿದ್ರೆ ಸುಮಾರಷ್ಟು ಇದಾವೆ. ಹೊಂದಿಸಿ ಬರೀರಿ ಇಂದ ರಂಜಿತ್ ಇಷ್ಟಪಟ್ಟವ್ರು ಎಲ್ರು, ಆಮೇಲೆ ಈ ಕಡೆ ಹೊಯ್ಸಳ ಇಷ್ಟಪಟ್ಟವ್ರು ಎಲ್ಲರೂ ಸುಮಾರಷ್ಟು. ಸೋತ್ನಾಗ ವರ್ಕ್ ಆಯ್ತು. ಎಸ್ಪೆಷಲಿ ಮಾಸ್ ಸ್ಕ್ರೀನ್ಸ್ ಗೆಲ್ಲ ಹೋದಾಗಂತರೂ ಹೊತ್ಕೊಂಡ್ ಕೊಂಡಾಡೋರು ಖುಷಿ ಬಿಟ್ಟು. ಓಕೆ, ನಿಮ್ಮ ಡಾಲಿ ಅವರ ಒಡನಾಟ ಹೇಗೆ ಅಂತ ಸ್ಟಾರ್ಟ್ ಆಯ್ತು, ಹೇಗೆ? ಹೇಳಿದ್ದಿಂದ ಸುಮಾರು ಕಡೆ JP ನಗರ, JP ನಗರದಾಗ ಬಟ್ ನನ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಹೋಗಿ ಧನುಗೆ, ಸುನಿ ಸರ್ಗೆ, ನಮ್ಮ ಸಿಂಪಲ್ ಸುನಿ ಸರ್, ರಕ್ಷಿತ್, ಆಮೇಲೆ ಸುಮನಾ ಕಿತ್ತೂರ್, ಇವರಿಗೆ 4 ಜನಕ್ಕೆ ನಾನು ತೋರ್ಸಿದ್ದೆ. ಧನುನು ಶಾರ್ಟ್ ಫಿಲ್ಮ್ ಮಾಡಿ, ಅಂದ್ರೆ ಆತನು ಥಿಯೇಟರ್ ಈ ಬ್ಯಾಕ್ ಗ್ರೌಂಡ್ ಇಂದ ಬಹಳ ಖುಷಿ ಆಗೋದು ನೋಡಿದ್ರೆ. ಆಮೇಲೆ ಅವಾಗ್ಲೇನೆ ನಾವು ಎಲ್ಲಾರು ಅಂದ್ರೆ ಅವನ್ ಎಷ್ಟ್ ಜನ ಆಡಿಯನ್ಸ್ ಎಷ್ಟ್ ಜನ ಪ್ರೀತಿಸ್ತಾರ, ಸ್ನೇಹಿತರು ಎಷ್ಟ್ ಜನ ಪ್ರೀತಿಸ್ತಾರಲ್ಲ, ವಿ ಥಾಟ್ ದಟ್ ಡೇ ಓನ್ಲಿ, ಇಲ್ಲ ಹಿಲ್ ಬಿಕಮ್ ಸ್ಟಾರ್. ಸೊ ಹಂಗ ಇಷ್ಟ ಪಡ್ತಿದ್ವಿ. ಬೆಟ್ಟ ಆದ್ವಿ ಒಂದ್ಸರಿ, ಬೆಟ್ಟಾಗಿ ನಾವ್ ಮಾಡಿ ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಮಸ್ತ್ ಮಾಡ್ತೀರಿ, ಚಲೋ ಮಾಡ್ತೀರಿ, ಆಗತ್ತೆ ಎಲ್ಲ ಚಲೋ ಆಗತ್ತೆ ಅನ್ಕೊಂಡ್. ಅದಾದ್ಮೇಲೆ ನಂಬರ್ ಶೇರ್ ಆಯ್ತು. ಆಮೇಲೆ ಅವ್ರ ಸಿನಿಮಾಗಳೆಲ್ಲಾನು ಬಂದಾಗ ಖುಷಿ ಪಡ್ತಾ ಇದ್ವಿ, ಹೋಗ್ತಿದ್ವಿ. ಅವಾಗ ಅಷ್ಟು ಭೇಟಿ ಆಗ್ತಿರ್ಲಿಲ್ಲ. ಕಾಲ್ ಮಾಡಿ ವಿಶ್ ಮಾಡುವೆ. ಆಮೇಲೆ ಜಾಸ್ತಿ ಒಡನಾಟ ಶುರು ಆಗಿದ್ದು ಟಗರು ಟೈಮ್ ಇಂದ. ಟಗರು ಇನ್ನೂ ರಿಲೀಸ್ ಆಗಿರ್ಲಿಲ್ಲ. ಆ ಟೈಮ್ನಾಗ ಮಾತಾಡಿ, ದಿಸ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಬಿಗ್. ಬಟ್ ಇದಾದ ನಂತರ ನನ್ನ ಎಕ್ಸ್ಪೀರಿಯನ್ಸ್ಗೆ ಆ ಒಂದು ಸಲುಗೆ ಅನ್ನೋದು ಎಷ್ಟು ಜನಕ್ಕೆ ಸಿಗತ್ ಗೊತ್ತಿಲ್ಲ. ಅವನ್ ಆ ವಿಚಾರದಾಗ ಸ್ವಲ್ಪ ಉದಾರಿ. ಇಷ್ಟ ಆದಾಗ ಕ್ಯಾಲ್ಕುಲೇಷನ್ಸ್ ಇರಂಗಿಲ್ಲ ಒಂದು ಸ್ನೇಹಿತರು ಅಂದಾಗ. ನಾನ್ ಹೇಳಿದ್ರು ನಾನು ಚಲೋತ್ನಾಗ ರಿಸೀವ್ ಮಾಡ್ಕೊಳ್ಳೋ. ನೋಡಿ, ಇಲ್ಲಿಂದ ಒಂದ್ ದೊಡ್ಡ ಜರ್ನಿ ಶುರು ಆಯ್ತು. ಬಹಳ ಹುಷಾರಾಗಿ ಪಿಕ್ ಮಾಡ್ಬೇಕು ಪಿಕ್ಚರ್ ಅಂತ. ನಾನೇ ಇನ್ನೂ ಏನೋ ಮಾಡಿರ್ಲಿಲ್ಲ ಅವಾಗ. ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ಆಮೇಲೆ ಅಲ್ಲಿಂದ ಜಾಸ್ತಿ ಮಾತುಕತೆ ಶುರು ಆಯ್ತು. ಅದೇ ಇಯರ್ ಗುಲ್ಟು ರಿಲೀಸ್ ಆಗಿತ್ತು. ಟಗರುಗಿನ ಮುಂಚೆ ಗುಲ್ಟು ರಿಲೀಸ್ ಆಗಿತ್ತು. ಮಾರ್ಚಲ್ ನಮ್ ಸಿನಿಮಾ ರಿಲೀಸ್ ಆಗಿತ್ತು. ಥಿಂಕ್ ಆಲ್ಮೋಸ್ಟ್ ಸೇಮ್, ಜಸ್ಟ್ ಒನ್ ಮಂತ್ ಇದ್ರಲ್ಲೇನೆ ರಿಲೀಸ್ ಆಗಿತ್ತು ಅನ್ಸುತ್ತೆ ಅದೇ ಟೈಮ್ನಾಗ. ಅಂಡ್ ಹಿ ಆಲ್ವೇಸ್ ಯೂಸ್ ಟು ಗೈಡ್ ಇವನ್ ಟುಡೇ. ಎಲ್ಲೆಲ್ಲಿ ಸಿನಿಮಾಗಳದ್ದು ಒಂದ್ ಆರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಕ್ಯಾರೆಕ್ಟರ್ ಆರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಒಬ್ಬ ಆಕ್ಟರ್ ಗ್ರಾಫ್ ಅಂತ ಕನ್ಸಿಡರ್ ಮಾಡಿದ್ರೆ, ಪ್ರತಿಯೊಂದು ಹೇಳ್ಕೊತ ಹೋಗ್ತಾನೆ. ಅಂದ್ರೆ ನಮ್ ಎಕ್ಸ್ಪೀರಿಯನ್ಸಸ್ ಹಿಂಗಿತ್ತು. ಆಮೇಲೆ ಸೊ ನಿನಗ್ ನೋಡು, ಈ ತರದ್ ನಿನ್ನ ಚಾಯ್ಸಸ್ ಹಿಂಗಿಂಗ್ ಅದಾವು, ನೆಕ್ಸ್ಟ್ ಯಾವ ತರ ವಿಚಾರ ಮಾಡ್ಬೇಕು ನೀನು. ಆಮೇಲೆ ಜಾಸ್ತಿ ತುಂಬಾ ಆರ್ಟಿಸ್ಟಿಕ್ ಆಗಿ ಹೋಗ್ತೀನಿ ನೀನು ಜನಕ್ಕೆ. ಅಂದ್ರೆ ಹೊಯ್ಸಳ ಮಾಡಕ್ಕೂ ಅವನೇ ರೀಸನ್ ಅಲ್ಲ. ಅಂದ್ರೆ ಹಿ ಹ್ಯಾಡ್ ದಟ್ ಕ್ಲಾರಿಟಿ ಅಲ್ಲ. ಅಂದ್ರೆ ನನಗೊಬ್ಬನಿಗೆ ಹಂಗ ಹೇಳಿರ್ಲಿಲ್ಲ, ನಾ ಮಾಡ್ತಿದ್ನಲ್ಲ ಗೊತ್ತಿಲ್ಲ. ಹಿ ಇನ್ಸಿಸ್ಟೆಡ್, ನೀನು ಹೊಯ್ಸಳ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಜಾಸ್ತಿ ಜನಕ್ಕೆ ತಲುಪ್ತಿ. ಆಮೇಲೆ ಬೇರೆ ತರದ್ ಪಾತ್ರ ಇದು, ವಿಲನ್
ಒಂದ್ ಕ್ಯಾರೆಕ್ಟರ್ ಮಾಡಿದಾಗ ಒಂದ್ ಬೇರೆ ಪರ್ಸ್ಪೆಕ್ಟಿವ್ ಓಪನ್ ಆಕೈತಿ, ನಿಂಗೆ ಆಕ್ಟರ್ ಆಗಿ ನಿನಗೂ ಒಂದ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗ್ತೈತಿ ಅನ್ಕೊಂಡ್ ಹೇಳಿದ. ಏನ್ ಪಾಸಿಬಲ್ ವೇ ಅದಾವಲ್ಲ ಎಲ್ಲದಾಗುನು ಸ್ನೇಹಿತ ಅನ್ನೋದಕ್ಕಿಂತ ಆ ಒಂದ್ ಸಲುಗೆ ಇದ್ರುನು ಐ ಲುಕ್ ಹಿಮ್ ಲೈಕ್ ಬ್ರದರ್. ಆ ಗೌರವ ಮತ್ತೆ ಪ್ರೀತಿ ಎವ್ರಿ ಡೇ ಜಾಸ್ತಿ ಆಕೋತಾನ ಹೋಗ್ತೈತಿ ಹೊರತು ಯಾವತ್ತು ಒಂದ್ ಇಂಚು ಕಮ್ಮಿ ಆಗಿಲ್ಲ. ಬಿಕಾಸ್ ಹಿ ಇಸ್ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆಕ್ಟರ್ ಆಗಿ ಎಷ್ಟು ಇಷ್ಟ ಆಗ್ತಾನಲ್ಲ ಅದಕ್ಕೂ 10 ಪಟ್ಟು ಆಸ್ ಅ ಪರ್ಸನ್ ಇಷ್ಟ ಆಗ್ತಾನೆ. ಸೂಪರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.